ಈ ಸೋಮ ಅಂತೂ ಗುಂಡಿಗೆ ಬಿದ್ದವನೆ. ಇನ್ ಮುಂದಕ್ಕೆ ಯಾರಿಗೆ ಬೆಳೆಸ್ಬೇಕು? ಇರ್ಲಿ, ಆ ಮಾಕಳವ ಯಾರನ್ನು ತೋರಿಸ್ತಾಳೋ ಅವ್ರನ್ನ ಬೆಳೆಸಿದ್ರಾಯ್ತು. ಒಟ್ನಲ್ಲಿ ನನ್ನ ಗಂಡಂಗೂ ಅತ್ತೆಗೂ ಆಗಿರೋ ಅನ್ಯಾಯಕ್ಕೆ ತಕ್ಕ ಉತ್ತರ ಸಿಗ್ಬೇಕು. ಯು ಆರ್ ಅಂಡರ್ ಅರೆಸ್ಟ್. ಏಯ್, ಯಾವಲ್ಲ ಅವನು? ಗನ್ನು? ಇಂಡಿಯನ್ ಗುಲ್ಕನ್ನ. ಇದು ಆಟ ಸಾಮಾನ್ ಗನ್ನಲ್ಲ, ನಿಜವಾದ ಗನ್ನು. ಏನೇ ನಿನ್ನೆ ಮೊನ್ನೆ ಬಂದಿರೋ ರೋಗದ ಕೋಳಿ ನೀನು ಇವತ್ತು ಗಿರ್ರಾಜ್ ಕೋಳಿ ಹಂಗೆ ನನ್ ಕಣ್ ಕುಕ್ಕಕ್ ಬತ್ತೀಯಾ? ನಿನ್ನ ಇವತ್ತು ಸುಟ್ರೇನ ನಂಗೆ ಸಮಾಧಾನ. ಬಾವಾ, ನಿಮ್ ದಮ್ಮಯ್ಯ ಅಂತೀನಿ ಬಾವಾ, ಹುಟ್ಬಿಡಿ ಬಾವಾ. ಓಹೋ, ಈಗ ನೆನ್ಪಾಯ್ತಾ? ಬಾವಾ ಬಾವಾ ಏನದು? ಏಯ್ ಸೋಮೇಗೌಡ ಅಂತಿದ್ದೆ, ಆಗಿರ್ಲಿಲ್ವಾ ನಿನ್ಗೆ ಭಯ? ಬಾವಾ, ಈಗ್ಲೂ ಏನ್ಲ ಸೋಮೇಗೌಡ ಅಂತ ಕರಿಬೇಕಾ? ಹಂಗೆ ಕರಿತೀನಿ. ಏನ್ಲ ಸೋಮ? ಏಯ್, ಈ ನಸ್ಗುನಿ ಆಟವ ನಂತವ ಇಟ್ಕೋಬೇಡ. ಲೈಟ್ಸ್ ಆಫ್, ಹ್ಯಾಂಡ್ಸ್ ಅಪ್. ನೋಡು, ನೀಗ ಏನ್ ಮಾಡ್ತೀಯ ಅಂದ್ರೆ ಎಲ್ರ ಎದುರುಗಡೆ ಈಟ್ ದಿನ ಏನೇನ್ ಮಾಡ್ತಿದ್ದೋ ಎಲ್ಲ ಹೇಳ್ತೀಯ. ಇಲ್ಲ ಅಂದ್ರೆ ದುಮ್ಮ ಅನ್ಸ್ಬಿಡ್ತೀನಿ. ಇಲ್ಲ ಬಾವಾ, ಆಯ್ತು ಹೇಳ್ತೀನಿ. ಈ ಪಾಪ ನನ್ ಮಗ ಸೀನಾ ಬೇರೆ ಫೋನ್ ತಗೊಂಡ್ ಟಾಯ್ಲೆಟ್ ಹೋಗ್ಬಿಟ್ರೆ 2 ಗಂಟೆ ಬರಕಿಲ್ಲ. ಅದೇನ್ ನೋಡ್ಕೊಂಡ್ ಕುಂತಿರ್ತಾನೋ ಏನ್ ಕರ್ಮನೋ. ಈ ಸೊಳಿಲಿ ನೀರ್ಗೇನಾರ ಕೈ ಹಾಕಿರೆ ಕಳ್ಳೆ ನಡ್ಗೋಗ್ತೈತೆ. ಮಗ ಹೆಂಗವ್ವ ತೊಳ್ಕೊಳ್ಳೋದು? ಅಯ್ಯೋ, ಇವಾನೇ ನಡ್ಗೋಗ್ತಾಯ್ತಲ್ಲವ್ವ, ಸೆಟಸ್ಕೊಂಡು ಹೋಯ್ತೀನಿ ಅನ್ಸ್ತೈತೆ. ಇಲ್ಲೇ ಹಿಂಗೆ ನಾ ಕಾಶ್ಮೀರದಲ್ಲೆಲ್ಲ ಜನ ಅದ್ ಹೆಂಗ್ ಬದುಕ್ತಾರೋ ಅವ್ವ. ಲೀಲಾ, ನಾನು ಎಷ್ಟೇ ಹೇಳಿದ್ರು ನೀನು ಬುದ್ಧಿ ಕಲಿತಾ ಇಲ್ಲ ಅಲ್ಲ? ಕಲಿಸ್ತೀನಿ. ನಿನಗೆ ಎಷ್ಟು ಹೇಳಿದ್ರು ಬುದ್ಧಿ ಬರಲಿಲ್ಲ ಅಲ್ಲ? ಅದೇನೇ ಖುಷಿ ನಿನಗೆ ಇನ್ನೊಬ್ರು ಸಂಸಾರ ಹಾಳು ಮಾಡೋದ್ರಲ್ಲಿ? ಅಹಂಕಾರ, ದೌಲತ್ತು ನಿನ್ನೆತ್ತಿಗೇರಿದೆ. ಇದೇ ಕೊನೆ ಸರಿ. ಇದಕ್ಕೂ ನೀನೇನಾದ್ರೂ ಮಾತು ಕೇಳಲಿಲ್ಲ ಅಂದ್ರೆ ಕೋಳಿ ಕತ್ತು ಹೆಸಗ್ದಂಗೆ ಹೆಸಕಾಕ್ಬಿಡ್ತೀನಿ ನಿನ್ ಕತ್ನ. ಇನ್ನೂ ನೀನು ಬುದ್ಧಿ ಕಲೀಲಿಲ್ಲ ಅಂದ್ರೆ ಈ ನಿನ್ನ ಕೆಟ್ಟ ಬುದ್ಧಿನೇ ನಿನ್ನ ಹಾಳು ಮಾಡುತ್ತೆ, ತಿಳ್ಕೊ. ಇನ್ನೊಬ್ರಿಗೆ ಒಳ್ಳೇದು ಮಾಡಬೇಕು, ಆ ಬುದ್ಧಿ ಯಾವಾಗ್ಲೂ ನಿನ್ಗಿರ್ಬೇಕು. ಏನು ಸಂತೋಷನಾ ನಿಂಗೆ? ಸಂತೋಷನಾ? ಎಲ್ಲ ಮನೆಯಾಗೂ ಹಬ್ಬ ಉಣ್ಮೆ ಅಂದ್ರೆ ಹೆಣ್ಮಕ್ಳಿಗೆ ಎಲ್ಲಿಲ್ದಿರೋ ಖುಷಿ. ಆದ್ರೆ ನನ್ನ ತಂಗಿರಿಗೆ ಹಬ್ಬಾಗೆ ಇಲ್ಲ. ಎಲ್ಲ ಮನೇಲೂ ಹಬ್ಬ ಮಾಡ್ತಾರಲ್ಲ ಅಂತ ನಮ್ಮ ಮನೆಯಾಗೂ ಹಬ್ಬ ಮಾಡ್ತೀವಿ. ಆದ್ರೆ ಒಂದಿನಕ್ಕಾದ್ರೂ ನೆಮ್ಮದಿಯಾಗಿ ಖುಷಿಯಾಗಿ ನಾವು ಹಬ್ಬ ಮಾಡಿಲ್ಲ. ಸಂಕ್ರಾಂತಿಗೆ ಎಳ್ಳು ಬೆಲ್ಲ, ಯುಗಾದಿಗೆ ಬೇವು ಬೆಲ್ಲ, ದಸರಾಗೆ ಬನ್ನಿ, ಹಿಂಗೆ ಎಲ್ಲರೂ ಮನೆ ಹೋಗಿ ಅನ್ನ ಕೊಟ್ಟು ಖುಷಿ ಪಡ್ತಾರೆ, ಹಬ್ಬನ ಆಚರಣೆ ಮಾಡ್ತಾರೆ. ಆದ್ರೆ ನಮ್ಮನೆಗೆ ಯಾರು ಬರಕಿಲ್ಲ. ಯಾಕೆ ಹೇಳು? ನಿನ್ನಿಂದ. ನೋಡು, ನೀ ಬದುಕಿದೆಯಾ ಇಲ್ವೋ ಅಂತ ನಂಗೆ ಗೊತ್ತಿಲ್ಲ. ಆದ್ರೆ ಅಕಸ್ಮಾತ್ ನೀನ್ ಬದುಕಿದ್ರೆ ದಯವಿಟ್ಟು ನಮ್ಮ ಜೀವನಕ್ಕೆ ಬರ್ಬೇಡ. ಆಟೆ
ಇಷ್ಟು ದಿನ ಮಾವ ಈ ಮರನೇ ತನ್ನ ತಾಯಿ ಅನ್ಕೊಂಡು ಬೈತಿದ್ದ. ಆದ್ರೆ ಅವತ್ತಿ ಮರಣ ನೋಡೋದಕ್ಕೂ ಇವತ್ತಿ ಮರಣ ನೋಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಅವತ್ತು ನನ್ನ ಅತ್ತೆ ಇದಾರೋ ಇಲ್ವೋ ಅಂತ ಗೊತ್ತಿಲ್ಲ ನೋಡ್ತಿದ್ದೆ. ಇವತ್ತು ಅತ್ತೆ ಇದ್ದಾರೆ ಅಂತ ಗೊತ್ತಿದ್ದು ನೋಡ್ತಿದ್ದೀನಿ. ನನ್ನ ಮಾವನ ಕೋಪನ ಇಳಿಸೋದಕ್ಕೋಸ್ಕರ ಇಷ್ಟು ದಿನ ನನ್ನ ಅತ್ತೆ ರೂಪನ ತಾಳಿದ್ದೆ. ಈಗ ನಮ್ಮ ಅತ್ತೆ ಸಿಕ್ಕಿದ್ದಾರೆ, ಆದ್ರೆ ಮಾವನ ಕೋಪ ಎಳಿಬೇಕಷ್ಟೆ. ಮರನ ದೇವ್ರಿಗೆ ಹೋಲಿಸ್ತಾರೆ, ವೃಕ್ಷ ಮಾತೆ ಅಂತಾರೆ. ಇವತ್ತು ಆ ಮಾತೆ ಹತ್ರನೇ ಕೇಳ್ಕೊತಿದ್ದೀನಿ, ನನ್ನ ಅತ್ತೆನ ನನ್ನ ಮಾವನ ಸೇರಿಸಿ ನನ್ನ ಮನೆನ ಉದ್ಧಾರ ಮಾಡಿ ತಾಯಿನೇ ಕಾಣ್ತಿರೋ ಮಕ್ಕಳಿಗೆ ತಾಯಿ ಪ್ರೀತಿ ಸಿಕ್ಕೋ ಹಾಗೆ ಮಾಡು. ಇಷ್ಟೇ ನಾನು ಕೇಳ್ಕೊಳ್ಳೋದು. ನನಗೊತ್ತು ನನ್ನ ಅತ್ತೆ ಸಿಕ್ಕಾಯ್ತು, ಆದ್ರೆ ಅವ್ರು ನಮ್ಮ ಮನೆಗೆ ಹೇಗೆ ಕರ್ಕೊಂಡು ಬರಲಿ ಅನ್ನೋದೇ ಗೊತ್ತಾಗ್ತಿಲ್ಲ. ಇವತ್ತು ಸಂಕ್ರಾಂತಿಲಿ ಸೂರ್ಯ ತನ್ನ ದಿಕ್ಕನ್ನ ಬದಲಾಯಿಸೋದ್ರ ಬಗ್ಗೆ ಮಾತಾಡಿದ್ವಿ. ನಿನ್ ಕೈ ಮುಗ್ದು ಕೇಳ್ಕೊತಿದ್ದೀನಿ, ತಾಯಿ ಮೇಲೆ ದ್ವೇಷದ ಕಡೆ ಹೋಗ್ತಿರೋ ನಮ್ಮ ಸಂಸಾರದ ದಿಕ್ಕನ್ನ ಬದಲಾಯಿಸಿ ಪ್ರೀತಿ ಕಡೆ ಹೋಗೋ ಹಾಗೆ ಮಾಡು.